ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ಮರುನಾಮಕರಣ. ಸಚಿವ ಸಂಪುಟ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಘೋಷಣೆಯಾಗಿದೆ. ಇಂದು ಅಧಿಕೃತ ಆದೇಶ ಹೊರಬೀಳುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಈ ಸಂಬಂಧ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಸಂಪುಟದಲ್ಲೂ ಕೂಡ ತೀರ್ಮಾನ ಆಗಿತ್ತು. ರಾಮನಗರದ ಜಿಲ್ಲಾ ಕೇಂದ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತಾನೂ ಹೇಳಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಕಾತುರವಾಗಿದ್ದೀರಿ, ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗೆ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ, ಅದಾಗಲು ಮುಂದುವರಿದಿದೆ. ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಕಾತುರವಾಗಿದ್ದೀರಿ, ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಆಗಿದೆ. ಅಧಿಕೃತವಾಗಿ ಆದೇಶ ಹೊರಬೀಳುವುದೊಂದೇ ಬಾಕಿ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಇದರ ಒಂದು ಕಾರ್ಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ, ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣಗೊಂಡ ನಂತರದಲ್ಲಿ ಮಧುಶ್ರೀ, ಈಗಾಗಲೇ ನಾಮಕರಣ ಅಷ್ಟೇ ಮಾಡಲಾಗಿದೆ, ಆದರೆ ವ್ಯಾವಹಾರಿಕವಾಗಿ ಜೊತೆಗೆ ಆಡಳಿತಾತ್ಮಕವಾಗಿ ಅಂಥ ದೊಡ್ಡ ಮಟ್ಟದ ಬದಲಾವಣೆ ಇರಲ್ಲ. ಈ ಒಂದು ಜಿಲ್ಲೆಗೆ ಮರುನಾಮಕರಣ ಮಾಡಿರುವಂಥದ್ದು ಎರಡು ವಿಚಾರಕ್ಕೆ. ಒಂದು, ಮೊದಲು ಇದು ಬೆಂಗಳೂರು ಜಿಲ್ಲೆ ಅಂತಲೇ ಇತ್ತು. ಹಿಂದೆ ಅವಿಭಜಿತ ಬೆಂಗಳೂರು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಕೂಡ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಗ್ರಾಮಾಂತರ ಇಂಥ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಅದರ ಹೆಸರು ಮೊದಲಾಗಿತ್ತು. ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥ ಹೆಸರಿಡೋ ಮೂಲಕ ಆ ಭಾಗದ ಜನಗಳಿಗೆ, ಪ್ರಮುಖವಾಗಿ ರೈತರ ಭೂಮಿ ಇರ್ಬೋದು, ಆ ಭಾಗದ ಜನರ ಭೂಮಿ ಇರ್ಬೋದು, ಅದೆಲ್ಲವೂ ಕೂಡ ಹೆಚ್ಚಿನ ಬೆಲೆ ಬರುತ್ತೆ. ಜೊತೆಗೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಕೂಡ ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಹೀಗಾಗಿ ಇದನ್ನು ಕೂಡ, ಅಂದರೆ ಸಂಪೂರ್ಣವಾಗಿ ರಾಮನಗರ ಜಿಲ್ಲೆ ಬರದೇ ಇದ್ರೂ ಕೂಡ ರಾಮನಗರ ಜಿಲ್ಲೆ ವ್ಯಾಪ್ತಿ ಏನಿದೆ ಅದನ್ನೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವೊಂದಿಷ್ಟು ಪ್ರಮುಖ ಭಾಗಗಳನ್ನು ಗ್ರೇಟರ್ ಬೆಂಗಳೂರು ಯೋಜನೆಗೆ ತರುವಂಥ ಸಾಧ್ಯತೆ ಇರುತ್ತೆ. ಈ ಮೂಲಕ ಒಂದು, ಅಲ್ಲಿನ ಭೂಮಿಗಳಿಗೆ ಬೆಲೆ ಬರುವಂಥದ್ದು, ಜೊತೆಗೆ ಆಡಳಿತಾತ್ಮಕ ಕೂಡ ಹೆಚ್ಚಿನ ವ್ಯವಸ್ಥೆಗಳು ಹೆಚ್ಚಾಗಿ ಈಗಲೇ ಆಗದಿದ್ರು ಕೂಡ ಮುಂದಿನ ಹಂತದಲ್ಲಿ ಸ್ವಲ್ಪ ಸಹಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಗ BBMP ವ್ಯಾಪ್ತಿ ಒಳಗಡೆ ಎಷ್ಟು ಮಹತ್ವ ಇತ್ತೋ ಮೊದಲು, ಅದು ವ್ಯಾವಹಾರಿಕ ಆಗಿರ್ಬೋದು, ಕಮರ್ಷಿಯಲಿ ಆಗಿರ್ಬೋದು, ಅಥವಾ ಇನ್ನಿತರ ಶಾಲೆ ಕಾಲೇಜು ಸೇರಿದಂತೆ ಬೇರೆ ಬೇರೆ ವಿಚಾರಗಳಿರ್ಬೋದು. ಹೀಗಾಗಿ BBMP ವ್ಯಾಪ್ತಿ ಅನ್ನುವಂಥದ್ದು ಕೂಡ ಅಷ್ಟೇ ಮಹತ್ವ ಪಡ್ಕೊಂಡಿತ್ತು ಹಿಂದೆ. ಈಗ ಗ್ರೇಟರ್ ಬೆಂಗಳೂರು ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥದ್ದು ಕೂಡ ಇದೇ ರೀತಿಯಾದಂಥ ಒಂದು ವೇಟೇಜನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ. ಇದಕ್ಕೆ ವಿರೋಧಗಳು ಕೂಡ ಬಂದಿತ್ತು ಹಿಂದೆ. ರಾಮನಗರ ಜಿಲ್ಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇಟ್ಟಿರುವಂಥದ್ದು, ಅದನ್ನು ತೆಗಿಬಾರ್ದು, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಕೂಡ ಇತ್ತು. ಹೀಗಾಗಿ ಇದನ್ನು ಗಟ್ಟಿಯಾಗಿ ಸವಾಲಾಗಿ ಕೂಡ ಡಿ ಕೆ ಸ್ವೀಕರಿಸಿದ್ರು. ಯಾಕಂದರೆ ನಾನು ಮಾಡೇ ಮಾಡ್ತೀನಿ, ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟೇ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗ ಹೆಸರು ಮರುನಾಮಕರಣ ಮಾಡೋದಕ್ಕೆ ಒಪ್ಪಿಗೆ ಪಡ್ಕೊಳ್ಳಲಾಗಿದೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ, ಇದು ಯಾವ ರೀತಿ ಆಗುತ್ತೆ ಇದನ್ನು ನೋಡಬೇಕಾಗತ್ತೆ. ಯಾಕಂದರೆ ಆಡಳಿತಾತ್ಮಕವಾಗಿ ಇದರಿಂದ ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗಲ್ಲ. ಆದರೆ ಈ ಹೆಸರು ಬದಲಾವಣೆಯಿಂದ ಮುಂದಿನ ಹಂತದಲ್ಲಿ ಆಡಳಿತಾತ್ಮಕ ಬದಲಾವಣೆಗೂ ಕೂಡ ಮೊದಲ ಹೆಜ್ಜೆ ಅಂತ ಹೇಳಲಾಗ್ತಾ ಇದೆ. ಮಧು, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್.